ಕೇಂದ್ರಗಳು ಇವತ್ತು ಯಾವುವು ಅಂತ ಹೇಳಿದ್ರೆ ಅದು ದೇವಾಲಯಗಳು ಎನ್ನುವಂಥದ್ದನ್ನು ನಾವು ಬಹುಶಃ ನಿನ್ನೆ ಮೊನ್ನೆಯಿಂದೆಲ್ಲ ತಲತಲಾಂತರಗಳಿಂದಲೂ ಇವತ್ತು ನೋಡ್ಕೊಂಡು ಬರ್ತಾ ಇದ್ದೀವಿ. ಬಹುಶಃ ದೇವಾಲಯಗಳಿಂದ ಮನುಷ್ಯನಿಗೆ ಏನ್ ಸಿಗ್ತಾ ಇದೆ ಇವತ್ತಿನ ದಿನ ಅಂತ ಹೇಳಿದ್ರೆ ಅವನಿಗೆ ಮಾನಸಿಕವಾಗಿರುವಂತ ನೆಮ್ಮದಿ ಮತ್ತು ಎಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇಂಥ ದೇವಾಲಯಗಳಿಂದ ಸಿಗ್ತಾ ಇದೆ. ಅಂದ್ರೆ ಮನುಷ್ಯನ ಮನಸ್ಸನ್ನು ಪರಿವರ್ತನೆ ಮಾಡುವಂತ ಒಂದು ಕೇಂದ್ರವೂ ಸಹ ಒಂದು ದೇವಾಲಯ ಆಗಿದೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದ್ರೆ ಜಲವನ್ನ ತೀರ್ಥವನ್ನಾಗಿ ಮಾಡಿ ಪದಾರ್ಥವನ್ನ ಪ್ರಸಾದವನ್ನಾಗಿ ಮಾಡುವಂತ ಒಂದು ಕೇಂದ್ರ ಇವತ್ತು ದೇವಾಲಯ ಆಗ್ತಾ ಇರ್ತಕ್ಕಂಥದ್ದಾಗಿದೆ. ಬಹುಶಃ ನಾವು ಹೊರಗಡೆಯಿಂದ ಅಂಗಡಿಯಿಂದ ತೆಗೆದುಕೊಂಡು ಬಂದಿರ್ತಕ್ಕಂಥ ಹಣ್ಣು ಕಾಯಿ ಬಹುಶಃ ನಾವು ತೆಗೆದುಕೊಂಡು ಬಂದಾಗ ಬರೀ ಹಣ್ಣು ಕಾಯಿ ಆಗ್ತದೆ. ಅದು ಆ ಹಣ್ಣು ಕಾಯಿಯನ್ನು ದೇವಾಲಯಕ್ಕೆ ಬಂದು ಆ ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ರೆ ಅದು ಪ್ರಸಾದ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವಿತಾವಧಿಯಲ್ಲಿ ದೇಹವನ್ನ ದುಡಿಮೆಗೂ ಮನಸ್ಸನ್ನ ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದನ್ನ ಇವತ್ತು ಕಲ್ತ್ಕೊಳ್ಬೇಕಾಗಿದೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀರಪ್ಪ ಅಂದ್ರೆ ನಮ್ಮೆಲ್ಲರಿಗೂ ಸಹ ಒಂದು ವಿಶೇಷವಾಗಿರುವಂತ ಮನುಷ್ಯ ಜನ್ಮವನ್ನು ಕೊಟ್ಟಿರುವಂತವನು ಭಗವಂತ. ಅದಕ್ಕೆ ಸಿದ್ಧಾಂತ ಶಿಖಾಮಣಿಯನ್ನು ಮಾತನ್ನು ಹೇಳಿದ್ದಾರೆ, ಬಹುಜನ್ಮ ಕೃತೈ ಪುಣ್ಯ ಪ್ರಕ್ಷಿಣೆ ಪಾಪ ಪಂಜರೆ ಶುದ್ಧಾಂತ ಕರುಣಾದೇ ಈ ಪಿಂಡ ಶಬ್ದೇನ ಗೀಯತೆ ಅಂತ. ಅಂದ್ರೆ ಅನೇಕ ಜನ್ಮಗಳಿಂದ ಮಾಡಿರುವಂತ ಒಂದು ಪುಣ್ಯದ ವಿಶೇಷವಾಗಿ ಪುಣ್ಯದ ಫಲದಿಂದಾಗಿ ನಮ್ಮೆಲ್ಲರಿಗೂ ಮನುಷ್ಯ ಜನ್ಮ ಇವತ್ತು ಬರಲಿರುವಂತದ್ದಾಗಿದೆ. ಆ ಮನುಷ್ಯ ಜನ್ಮವನ್ನ ಪಡೆದಂತ ನಾವು ಸಾರ್ಥಕಪಡಿಸ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸ್ವಾರ್ಥಕ್ಕಾಗಿ ಮಾಡೋದಲ್ಲ, ಪರರ ಉಪಕಾರಕ್ಕಾಗಿ ಮಾಡುವಂತ ಒಂದು ವಿಶೇಷ ಗುಣ ಇವತ್ತು ಎಲ್ಲರೂ ಕಲಿಬೇಕಾಗಿದೆ. ಅಂತ ಗುಣಗಳನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಇಂಥ ದೇವಾಲಯಗಳು ಇದಾವಲ್ಲ, ದೇವಾಲಯಗಳ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಒಂದು ಸೇವೆ ಮಾಡ್ತಕ್ಕಂಥ ಒಂದು ವಿಶೇಷ ಗುಣ ಇವತ್ತು ಕಲಿಯಬೇಕಾಗಿದೆ. ಅಂದ್ರೆ ಭಗವಂತ ನಮಗೆ ಕೊಟ್ಟಂತ ಒಂದು ಮನುಷ್ಯ ದೇಹವನ್ನ ಸಾರ್ಥಕಪಡಿಸ್ಕೊಳ್ಬೇಕು ಅಂದ್ರೆ ದೇಶಕ್ಕಾಗಿ, ಸಮಾಜಕ್ಕಾಗಿ ಮತ್ತೆ ಧರ್ಮಕ್ಕಾಗಿ ಏನಾದ್ರೂ ಒಂದು ಸೇವೆಯನ್ನು ಸಲ್ಲತಕ್ಕಂಥ ಒಂದು ವಿಶೇಷ ಗುಣ ಇವತ್ತು ನಾವು ಕಲ್ತ್ಕೊಳ್ಬೇಕಾಗಿದೆ. ಅದಕ್ಕೆ ಸರ್ವಜ್ಞ ಕವಿ ಮಾತನಾಡಿದರೆ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರವೆಗೆ, ಕೊಟ್ಟದ್ದು ಕೆಟ್ಟಿತನ ಬೇಡ ಮುಂದಕ್ಕೆ ಕಟ್ಟಿಯುವುದು ಬಿಟ್ಟು ಸರ್ವಜ್ಞ ಎನ್ನುವಂತ ಮಾತು. ಬಹುಶಃ ಇಂಥ ದೇವಾಲಯಗಳು ನಿರ್ಮಾಣ ಆಗ್ಬೇಕು, ಒಂದು ವಿಶೇಷವಾಗಿರುವಂತ ಸೌಲಭ್ಯಗಳು ಆಗ್ಬೇಕು ಅಂತ ಹೇಳಿದ್ರೆ ಅದು ಒಬ್ಬರು ಇಬ್ರು ಮಾಡುವಂಥದ್ದಲ್ಲ, ಹತ್ತಾರು ನೂರಾರು ಭಕ್ತರ ಒಂದು ಕೈಗಳ ಒಂದು ಸೇವಾ ಮನೋಭಾವದಿಂದ ಈ ಒಂದು ಪುಣ್ಯ ಕ್ಷೇತ್ರಗಳು ಇವತ್ತು ಅಭಿವೃದ್ಧಿ ಆಗ್ಲಿಕ್ಕೂ ಸಹ ಆಗ್ತಾ ಇರ್ತಕ್ಕಂಥದ್ದಾಗಿದೆ. ಅಂತ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಬಹುಶಃ ಒಬ್ಬರಿಬ್ಬರು ಬರೀ ಪ್ರಶ್ನೆ ಮಾಡ್ತಕ್ಕಂಥದ್ದಲ್ಲ, ಆ ದೇವಾಲಯದ ಭಕ್ತರು ಮನೆತನದವರು ಒಂದು ದೇವಾಲಯದ ಎಲ್ಲ ಶಿಷ್ಯ ಭಕ್ತ ವರ್ಗದವರು ಒಂದು ಸೇವೆಯನ್ನು ಮಾಡ್ತಕ್ಕಂಥ ಒಂದು ವಿಶೇಷ ಗುಣವನ್ನ ಇವತ್ತು ಕಳೆದುಕೊಡಬೇಕಾಗಿದೆ. ಇವತ್ತು ಬಹಳ ವಿಶೇಷವಾಗಿ ಈ ಶಿಡ್ಲಘಟ್ಟ ತಾಲೂಕಿನ ವೀರಭದ್ರ ಸ್ವಾಮಿಯನ್ನ ಬಹುಶಃ ಹಿಂದೆ ಯಾರು ನೋಡಿದ್ರು ಗೊತ್ತು, ಹಿಂದೆ ಯಾರು ಎಲ್ಲ ಬಹಳಷ್ಟು ಜನ ನೋಡಿರ್ತಾನೆ. ಆದ್ರೆ ಇಂದು ಬಹಳಷ್ಟು ಭಕ್ತರಿಗೆ ಬಂದಂತ ಒಂದು ಕೊಡುವಂತ ಒಂದು ವ್ಯವಸ್ಥೆಗಳನ್ನು ಬಹಳ ವಿಶೇಷವಾಗಿ ಮಾಡಿರುವಂತದ್ದು ನಿಜಕ್ಕೂ ಟ್ರಸ್ಟಿನವರಿಗೆ ಬಹಳ ವಿಶೇಷವಾಗಿರುವಂತ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಒಂದು ದೇವಾಲಯ ಆಗ್ಬೇಕು ಅಂತ ಹೇಳಿದ್ರೆ ಬಹುಶಃ ಬಹಳಷ್ಟು ಕಷ್ಟ ಇರ್ತದೆ. ಆದ್ರಿಂದ ಈ ಒಂದು ಟ್ರಸ್ಟ್ನವರು ಒಂದು ವಿಶೇಷವಾಗಿರುವಂತ ಮೃತವಜ್ಜೆಯನ್ನು ವಹಿಸಿ ಈ ಒಂದು ದೇವಾಲಯ ಬಂದಂತ ಭಕ್ತರಿಗೆ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿರುವಂತದ್ದು ಬಹಳಷ್ಟು ಸಂತೋಷ ಎನ್ನುವಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಇವತ್ತು ವೀರಭದ್ರ ಸ್ವಾಮಿ ಅಂತ ಹೇಳಿದ್ರೆ ಬಹುಶಃ ಬಹಳ ವಿಶೇಷವಾಗಿರುವಂತ ದೈವ. ಶಿವನ 22 ಲೀಲೆಗಳಲ್ಲಿ 12ನೇ ಲೀಲೆ ಆ ವೀರಭದ್ರ ಸ್ವಾಮಿಯ ಈ ಪ್ರಪಂಚಕ್ಕೆ ಆ ಒಂದು ಕೊಟ್ಟಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಅಧರ್ಮದ ಅಟ್ಟಹಾಸ ಮೆರೆದಾಗ ದಕ್ಷ ಪ್ರಜಾಪತಿಯನ್ನ ಸಂಹಾರ ಮಾಡಿ ಆ ಒಂದು ದೇವರಿಗೆ ಅವಮಾನ ಮಾಡೋದನ್ನ ಸಂಹಾರ ಮಾಡ್ಲಿಕ್ಕೆ ಆಗಮಿಸಿರುವಂತವನೇ ವೀರಭದ್ರ ಸ್ವಾಮಿ. ಬಹುಶಃ ಒಂದು ವೀರಭದ್ರ ಸ್ವಾಮಿಯನ್ನ ನಿನ್ನೆ ಮೊನ್ನೆಯಿಂದ ಈ ಒಂದು ಕುಲ ಒಂದು ಪರಂಪರೆ ಬಂದಿಲ್ಲ, ಬಹುಶಃ ತಲತಲಾಂತರಗಳು ವರ್ಷಗಳಿಂದ ಈ ಒಂದು ಇತಿಹಾಸ ಪರಂಪರೆ ವೀರಭದ್ರ ಸ್ವಾಮಿಯನ್ನು ಆಚರಣೆ ಮಾಡುವಂಥದ್ದು ಬರ್ತಾ ಇದೆ. ಬಹುಶಃ ಕೆಳದಿ ಅರಸರು ಸೋಮಶೇಖರ್ ನಾಯಕ ಮತ್ತು ವೀರಭದ್ರ ನಾಯಕ ಎನ್ನುವಂತ ರಾಜರುಗಳು ಆ ಒಂದು ಕಾಲದಲ್ಲಿ 1631 1671 ಇಸ್ವಿಯಲ್ಲಿ
ಆ ರಾಜರುಗಳು ಯುದ್ಧ ಮಾಡಬೇಕಾಗಿರುವಂತ ಸಂದರ್ಭದಲ್ಲಿ ಆ ಒಂದು ರಾಜ ಮನೆತನದ ಕುಲದೈವವಾಗಿರುವಂತ ವೀರಭದ್ರ ಸ್ವಾಮಿಯನ್ನ ಅಪ್ಪಣೆಯನ್ನ ಪಡೆದು ಆ ಹೋಗಿ ಆ ರಾಜರು ಆ ಯುದ್ಧವನ್ನ ಗೆದ್ದು ಬರುತ್ತಿದ್ರಂತೆ. ಅಂದ್ರೆ ಈ ಪರಂಪರೆಯನ್ನು, ಈ ವೀರಭದ್ರ ಸ್ವಾಮಿ ಪರಂಪರೆ ಅನ್ನುವಂಥದ್ದು ನಿನ್ನೆ ಮೊನ್ನೆಯಿಂದ ಅಲ್ಲ, ತಲತಲಾಂತರದ ರಾಜ ಮಹಾರಾಜರು ಇವತ್ತು ಮಾಡ್ಕೊಂಡು ಬರ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಈ ವೀರಭದ್ರ ಸ್ವಾಮಿ ಪರಂಪರೆ ನಿಜಕ್ಕೂ ಇತಿಹಾಸ ಪುಟಗಳಲ್ಲಿ ಬಹಳ ವಿಶೇಷವಾಗಿರುವಂಥದ್ದು. ಅವಶ್ಯ ನಮ್ಮ ಮಠದ ವೀರಭದ್ರ ಕ್ಷೇತ್ರನಾಥನು ವೀರಭದ್ರ ಸ್ವಾಮಿಯೇ. ನಮ್ಮ ಪೂರ್ವಾಶ್ರಮದ ಒಂದು ದೇವರು ಯಾವುದು ಅಂತ ಹೇಳಿದ್ರೆ ವೀರಭದ್ರ ಸ್ವಾಮಿನೇ. ನಮ್ಮ ಪೀಠದ ಪರಂಪರೆಯ ಒಂದು ಗೋತ್ರ ಪುರುಷ ಯಾರು ಅಂತ ಹೇಳಿದ್ರೆ ವೀರಭದ್ರ ಸ್ವಾಮಿನೇ. ಅದರಿಂದ ನಮ್ಮ ಮಠದ ಪರಂಪರೆ ಯಾವ್ದಿದೆಯಲ್ಲ ಎಲ್ಲದರಲ್ಲೂ ಕ್ಷೇತ್ರನಾಥ ಈ ಶ್ರೀ ವೀರಭದ್ರ ಸ್ವಾಮಿ ಪರಂಪರೆಯನ್ನ ಬಂದಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಬಹುಶಃ ಅಂತ ವೀರಭದ್ರ ಸ್ವಾಮಿಗೆ ಬಹಳಷ್ಟು ಮಕ್ಕಳು ಮನೆತವರದವರು ಇದ್ದು ಆ ಒಂದು ಮನೆದೇವರಾಗಿ ಈ ಒಂದು ವೀರಭದ್ರ ಸ್ವಾಮಿ ಇವತ್ತು ಪೂಜೆ ಮಾಡ್ತಾ ಇರುವಂತದ್ದು ಬಹಳಷ್ಟು ಸಂತೋಷ. ಇವತ್ತು ಬಹಳಷ್ಟು ಜನ ಭಗವಂತನನ್ನ ಮರಿತಾ ಇದ್ದಾರೆ. ಇವತ್ತು ದೇವರು ಧರ್ಮವನ್ನ ಬಹಳಷ್ಟು ಜನ ಮರಿತಾ ಇದ್ದಾರೆ. ಆಯುಷ್ಯವನ್ನು ಕೊಟ್ಟಿದ್ದಾನೆ. ಆಯುಷ್ಯ 10 ರಾತ್ರಿ ಹೋದವು ಇವತ್ತು, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30, ಶಿವನನ್ನ ನೆನೆಯುವುದು ಯಾವತ್ತು ಅನ್ನೋದೇ. ಅಂದ್ರೆ ನಮ್ಮಲ್ಲಿರುವಂತ 100 ವರ್ಷಗಳ ಆಯುಷ್ಯದಲ್ಲಿ 50 ವರ್ಷಗಳ ಆಯುಷ್ಯವನ್ನ ಎಲ್ಲಿ ಕಳೀತೀವಿ ಅಂತ ಹೇಳಿದ್ರೆ ಬರೀ ನಿದ್ದೆಯಲ್ಲಿ ಕಳೀತೀರ. ಇನ್ನ ಪ್ರಾಯಕ್ಕೆ 20 ಅಂದ್ರೆ ಆ ಒಂದು ಮಗು ಜನನ ಮಾಡಿ ಒಂದು ಪ್ರಾಯಕ್ಕೆ ಬರಬೇಕು ಅಂತ ಹೇಳಿದ್ರೆ 20 ವರ್ಷಗಳ ಆಯುಷ್ಯ ಹೋಗ್ತದೆ. ಆ ಪ್ರಾಯದ ಗಾಯಕ್ಕೆ 30 ಅಂತ ಹೇಳಿದ್ರೆ ಆ ಒಂದು ಪ್ರೌಢಾವಸ್ಥೆಗೆ ಬಂದು ಸಂಸಾರಸ್ಥನಾಗಿ ತನ್ನ ಜೀವನದ ಜಂಜಾಟಗಳನ್ನು ಮುಗಿಸ್ಲಿಕ್ಕೆ ತಮ್ಮ 30 ವರ್ಷಗಳ ಆಯುಷ್ಯಕ್ಕೆ ಹೋಗ್ತದೆ. ಅಂದ್ರೆ ಇವತ್ತು ಮನುಷ್ಯನ 100 ವರ್ಷಗಳ ಆಯುಷ್ಯ ತನ್ನ ಸಾಂಸಾರಿಕ ಜಂಜಾಟಗಳಲ್ಲಿ ಹೋಗ್ತದೆ. ಆ ಶಿವನನ್ನ ನೆನೆಯುವುದು ಯಾವತ್ತು ಎನ್ನುವಂತ ಪ್ರಶ್ನೆ ಇವತ್ತಾಗ್ತಾ ಇದೆ. ಅಂತ ಸಾಂಸಾರಿಕ ಜಂಜಾಟಗಳು ಇದ್ರೂ ಸಹ ಆ ಭಗವಂತನ ಬಗ್ಗೆ, ದೇವರ ಬಗ್ಗೆ ಪ್ರತಿನಿತ್ಯವೂ ಸಹ ಒಂದು ಸ್ಮರಣೆ ಮಾಡಿ ಪ್ರಾರ್ಥನೆಯನ್ನು ಮಾಡುವಂತ ಒಂದು ವಿಶೇಷ ಗುಣವನ್ನು ಇವತ್ತು ಎಲ್ಲರೂ ಕಲಿಬೇಕಾಗಿದೆ. ಅಂತ ಮನೆದೇವರಾಗಿ ಇವತ್ತು ಅಬಳೂರು ಈ ವೀರಭದ್ರ ಸ್ವಾಮಿ ದೇವಾಲಯ ಬಹಳ ವಿಶೇಷವಾಗಿ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತ ಸತೀಶ್ ಅವರು, ಕೃಪಾಕರ್ ಅವರು, ಪುಟ್ಟರಾಜ್ ಅವರು, ಮತ್ತೆ ಆ ಕಮಿಟಿ ಎಲ್ಲ ಪದಾಧಿಕಾರಿಗಳು ಬಹಳಷ್ಟು ಕಷ್ಟಪಟ್ಟು ಈ ಒಂದು ದೇವಾಲಯ ಅಭಿವೃದ್ಧಿ ಮಾಡಿ ಬಂದಂತ ಭಕ್ತರಿಗೆ ಬಹಳ ವಿಶೇಷವಾಗಿರುವಂತ ವ್ಯವಸ್ಥೆಗಳನ್ನು ಮಾಡಿರುವಂತದ್ದು ಇದಕ್ಕೆ ಬಹಳಷ್ಟು ಸಂತೋಷಕರವಾಗಿರುವಂತ ವಿಚಾರ. ಶ್ರೀ ಕೃಷ್ಣ ಅವರು ಇನ್ನಷ್ಟು ಅಭಿವೃದ್ಧಿ ಈ ಒಂದು ದೇವಾಲಯವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಎನ್ನುವಂತ ಮಾತನ್ನು ಹೇಳುತ್ತಾ, ಶಿವಾಚಾರ್ಯ ನಗರ ಸಂಘದ ಅಧ್ಯಕ್ಷರಾಗಿರುವಂತ ಪ್ರಕಾಶ್ ಅವರು ಅವರ ಆಡಳಿತ ಅಧ್ಯಕ್ಷರಾಗಿ ವಹಿಸಿಕೊಂಡ ಮೇಲೆ ಆ ಒಂದು ಸಂಸ್ಥೆಯನ್ನ ಶರವೇಗದಲ್ಲಿ ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ. ಆ ಜನಾಂಗಕ್ಕೆ ಬಹಳ ವಿಶೇಷವಾಗಿರುವಂತಹ ಕೊಡುಗೆಗಳನ್ನು ಕೊಟ್ಟು ಆ ಒಂದು ಮಾತೃ ಸಂಸ್ಥೆಯನ್ನ ಬಹಳ ಎತ್ತರ ಮಟ್ಟಕ್ಕೆ ಇವತ್ತು ಯಾರಾದ್ರೂ ಬೆಳೆಸ್ತಿದ್ರೆ ಅದನ್ನ ಪ್ರಕಾಶ ಎನ್ನುವಂತ ಮಾತನ್ನು ಹೇಳಿಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಕ್ಕಂಥದ್ದಾಗಿದೆ. ಅವರಿಗೆ ಬೆನ್ನೆಲುಬಾಗಿ ಕೃಷ್ಣಮೂರ್ತಿ ಅವರಿಗೆ ಆ ಕಮಿಟಿ ಎಲ್ಲ ಪದಾಧಿಕಾರಿಗಳು ಅವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವರಾಗಿದ್ದಾರೆ. ಆ ಒಂದು ಸಂಸ್ಥೆ ಮತ್ತಷ್ಟು ಬೆಳಿದೆ ಎನ್ನುವಂತ ಮಾತನ್ನು ವ್ಯಕ್ತಗೊಳಿಸಿ ನಮ್ಮ ಸತೀಶ್ ಕುಮಾರ್ ಅವರು ವಿಜಯಪುರದ ಅವರು ಪುರಸಭೆ ಸದಸ್ಯರಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾಗಿರುವಂತಹ ಸೇವೆಯನ್ನು ಅಲ್ಲಿ ಸಲ್ಲಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅವರು ಮತ್ತಷ್ಟು ಬೆಳಿಲಿ ಎನ್ನುವಂತ ಮಾತನ್ನು ವ್ಯಕ್ತಪಡಿಸಿ ಈ ಒಂದು ದೇವಾಲಯ ಕಮಿಟಿಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಬಹಳ ವಿಶೇಷ ಕೃಪಾಕರರಾಗಿರ್ಬೋದು, ಚಂದ್ರಣ್ಣವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಈ ಒಂದು ದೇವಾಲಯವನ್ನು ಬಹಳ ವಿಶೇಷವಾಗಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅವರಿಗೆ ಮತ್ತಷ್ಟು ಆ ವೀರಭದ್ರ ಸ್ವಾಮಿ ಶಕ್ತಿಯನ್ನ ಕೊಡಲಿ. ಈ ಒಂದು ದೇವಾಲಯದ ಅರ್ಚಕರಾಗಿರುವಂತಕ್ಕಂಥ ಮಲ್ಲಿಕಾರ್ಜುನ್ ಅವರು ಬಹಳ ವರ್ಷಗಳಿಂದ ವೀರಭದ್ರ ಸ್ವಾಮಿಯನ್ನು ಬಹಳ ನಿಷ್ಠೆಯಿಂದ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅವರಿಗೂ ಇಲ್ಲಿ ಸೇರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ಕ್ಷೇತ್ರನಾಥ ಶ್ರೀ ವೀರಭದ್ರ ಸ್ವಾಮಿ ಆಯುಷ್ಯ, ಆರೋಗ್ಯ, ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎನ್ನುವಂತ ಮಾತನ್ನು ಹೇಳಿ ನಮ್ಮ ಒಂದೆರಡು ಮಾತು ವಿರಾಮ ಕೊಡ್ತೇವೆ. ಶಾಂತಿ ಶಾಂತಿ ಶಾಂತಿ.